ಒಂದು ಮಾಹಿತಿಯನ್ನ ಕೊಡ್ತಕ್ಕಂಥ ಒಂದು ಕಾರ್ಯಾಗಾರದ ರೀತಿಯಲ್ಲಿ ಈ ಕಾರ್ಯಕ್ರಮ. ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಬಡವರ ಪರವಾಗಿ ಕೆಲಸ ಮಾಡಿದ ಪಕ್ಷ ಅಲ್ಲ. ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ವಂಚಿತರಾದ ಜನರಿಗೆ ಮೋಸ ಮಾಡಿರ್ತಕ್ಕಂಥ, ತೊಂದರೆ ಮಾಡಿರ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡಿರ್ತಾ ಬಂದಿರ್ತಕ್ಕಂಥ ನಾವು ಗಮನಿಸತಕ್ಕಂಥ ವಿಚಾರ. ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ವಂಚಿತರಾದ, ದುರ್ಬಲ ವರ್ಗದ, ಬಡವರ, ಅಲ್ಪಸಂಖ್ಯಾತರ, ಪರಿಷ್ಠ ಜಾತಿ, ಪರಿಷ್ಠ ಪಂಗಡದವರು, ಎಲ್ಲ ವರ್ಗದಲ್ಲಿರ್ತಕ್ಕಂಥ ಬಡವರ ಪರವಾಗಿ ಕೆಲಸ ಮಾಡಿಕೊಂಡು ಬಂದದ್ದು ಒಂದು ದೊಡ್ಡ ಪಕ್ಷ ಕಾಂಗ್ರೆಸ್ ಪಕ್ಷ. ಬಡವರಿಗೆ ತೊಂದರೆ ಆದಾಗ ನಿರಂತರವಾಗಿ ಕಾರ್ಯಕ್ರಮ ಹಾಕಿಕೊಂಡು ಬಂದಿರತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಅದು ಭೂ ಮಸೂದೆ ಕಾನೂನಿನ ಜಾರಿಯ ಕಾಯ್ದೆ ಇರ್ಬೋದು, ಋಣ ಪರಿಹಾರದ ಕಾಯ್ದೆಯ ಕಾರ್ಯಕ್ರಮ ಇರ್ಬೋದು, ಜೀತ ಪದ್ಧತಿ ರದ್ದತಿಯ ಕಾರ್ಯಕ್ರಮ ಇರ್ಬೋದು, ಬ್ಯಾಂಕ್ ರಾಷ್ಟ್ರೀಕರಣ ಮಾಡತಕ್ಕಂಥ ಒಂದು ದೊಡ್ಡ ದುರ್ಬಲ ವರ್ಗದವರಿಗೆ ಬ್ಯಾಂಕಿನ ಸವಲತ್ತನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇರಬಹುದು, ಶ್ರೀಮತಿ ಇಂದಿರಾ ಗಾಂಧಿ 20 ಅಂಶ ಆರ್ಥಿಕ ಕಾರ್ಯಕ್ರಮದ ಮೂಲಕ ಬಡವರಿಗೆ ಅನೇಕ ರೀತಿಯ ಅನುಕೂಲತೆಯನ್ನು ಮಾಡತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಬಂದಿರತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಇವತ್ತು ಇನ್ನೊಂದು ಮಹತ್ವದ ವಿಚಾರ, ಭಾರತೀಯ ಜನತಾ ಪಕ್ಷ ಅರ್ಹ ಮತದಾರರ ಪಟ್ಟಿಯಿಂದ ಮತದಾರರ ಹೆಸರನ್ನ ಕಿತ್ತು ಹಾಕ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ಯಾರು ಧ್ವನಿ ಇಲ್ಲದವರ ಮತವನ್ನ ಕಿತ್ತಾಕ್ತಾರೆ ಆ ಮತವನ್ನ ಮತ್ತೆ ಅರ್ಹ ಮತದಾರರ ಪಟ್ಟಿಗೆ ಸೇರಿಸ್ತಕ್ಕಂಥ ಪ್ರಕ್ರಿಯೆ ಹಿನ್ನೆಲೆ ಬಹುಶಃ ಜನರಿಗೆ ಅದರ ವಿಚಾರವನ್ನ ಮಾಹಿತಿ ಕೆಲವು ಸರ್ತಿ ಏನಾಗುತ್ತೆ ಅಂತ ಹೇಳಿದ್ರೆ, ಬಡವರು, ದುರ್ಬಲರು, ಕಷ್ಟದಲ್ಲಿರ್ತಕ್ಕ ಜನ, ಅವರಿಗೆ ಶಿಕ್ಷಣದ ಕೊರತೆಯ ಮೂಲಕ ಅವರಿಗೆ ಎಲ್ಲವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದಾಗಿ ಇಂತಹ ಒಂದು ಮಹತ್ವದ ವಿಚಾರಗಳಲ್ಲಿ ಅವರು ಸ್ವಲ್ಪ ಮಟ್ಟಿಗೆ ಅವರಿಗೆ ಕಷ್ಟ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅವರ ಸಹಾಯಕ್ಕೆ ನಿಲ್ಲಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇವತ್ತು BLAಗಳು ನಾವು ನೇಮಕಾತಿ ಮಾಡಿದ್ದೇವೆ. ಅವರು ಕೂಡ ದುರ್ಬಲ ವರ್ಗದ ಬಡವರು ಹೆಚ್ಚು ಕಡಿಮೆ. ನಮ್ಮ ಕಾಂಗ್ರೆಸ್ ಪಕ್ಷದ BLAಗಳು ಅಂತ ಹೇಳಿದ್ರೆ ಅವರು ಬಡವರ ಮನೆಯಿಂದ ಬಂದಂತ ವ್ಯಕ್ತಿಗಳು. ಬಹುಶಃ ಅವರಿಗೆ ತನ್ನ ಧ್ವನಿಯನ್ನ ಸಮರ್ಥವಾಗಿ ಹೇಳಲಿಕ್ಕೆ ಕಷ್ಟ ಆಗ್ತಕ್ಕಂಥದ್ದು ಕೂಡ ನಾವು ಗಮನಿಸಬೇಕಾದ ಅಂಶ. ಅದಕ್ಕಾಗಿ ಅವರಿಗೆ ತಿಳಿ ಹೇಳ್ತಕ್ಕಂಥ ಕಾರ್ಯಕ್ರಮ ನಾವು ಮೊಟ್ಟ ಮೊದಲಾಗಿ ಮಾಡಬೇಕಾಗಿದೆ. ಇವತ್ತು ನಾವು ಅದರ ಜವಾಬ್ದಾರಿನ ವಹಿಸಿಕೊಂಡಿರ್ತಕ್ಕಂಥ ಸ್ಥಳೀಯ ಮಟ್ಟದ ನಾಯಕರು, ನಾವು ಅವರಿಗೆ ಎಲ್ಲಾ ರೀತಿಯ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆ ಮೂಲಕ ಈಗಾಗಲೇ ಬೇರೆ ಬೇರೆ ಹಂತದಲ್ಲಿ ಇವತ್ತು ಅವರಿಗೆ ಮಾಹಿತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಆಯಿತು. ಇವತ್ತು ಸರ್ಕಾರದ ಕಡೆಯಿಂದ ಯಾರು BLA ಇದ್ದಾರೆ ಅವರಿಗೆ BLOಗಳ ಜೊತೆ ಇವತ್ತು ಸಭೆಯನ್ನು ನಡೆಸತಕ್ಕಂಥ ಕಾರ್ಯಕ್ರಮ ಸರ್ಕಾರದ ಕಡೆಯಿಂದ ಆಯಿತು. ಎಲ್ಲ ತಾಲೂಕಿನಲ್ಲಿ ಕೂಡ BLOಗಳಿದ್ದು, ಬೂತಲ್ಲಿನ ಅಧಿಕಾರಿಗಳಿದ್ದು, ಬೀತಲಿನ ಏಜೆಂಟ್ ಇದ್ದು ಅವರಿಗೆ ಮಾಹಿತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಆಯಿತು. ಅನೇಕ ಬ್ಲಾಕ್ಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಆಯಿತು. ಸ್ಥಳೀಯ ಮಟ್ಟದಲ್ಲಿ ಕೆಲವು ಪಂಚಾಯತ್ ಮಟ್ಟದಲ್ಲಿ ಕೂಡ ಅವರಿಗೆ ಮಾಹಿತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಆಯಿತು. ಆದ್ರೂ ಕೂಡ ಮತ್ತೆ ಜನರಿಗೆ ಈ ಒಂದು SIR ಗಂಭೀರತೆಯನ್ನ ಒಂದು ತಿಳಿಸ್ತಕ್ಕಂಥದ್ದು ಆಗ್ಬೇಕು ಅಂತ ಕೇಳ್ತಕ್ಕಂಥ ದೃಷ್ಟಿಯಲ್ಲಿ ಆಗಿನ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂತ DK ಶಿವಕುಮಾರ್ ಅವರು ಬಹುಶಃ ಸುದರ್ಶನ್ ಅವರ ನೇತೃತ್ವದ ಕಮಿಟಿಯನ್ನ ಮಾಡಿದ್ದಾರೆ. ಕೆಲವು ಜಿಲ್ಲೆಗಳನ್ನ
ಒಟ್ಟು ಸೇರಿಸಿಕೊಂಡು ಇಂಥ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಇದು ನಮ್ಮ ಜನರಿಗೆ ಒಂದು ರೀತಿಯ ಪರಿಣಾಮ ಬೀರುತ್ತೆ ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಇದಕ್ಕೆ ಒಂದು ಮಹತ್ವ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಬುದ್ಧಿವಂತರ ಜಿಲ್ಲೆ, ವಿದ್ಯಾವಂತರ ಜಿಲ್ಲೆ, ತಿಳುವಳಿಕೆ ಇದ್ದಂಥವ್ರ ಜಿಲ್ಲೆ. ಆದ್ರೂ ಕೂಡ ಇಲ್ಲಿ ಮತೀಯವಾದಿ ಶಕ್ತಿಗಳು ಅವರು ಈ ಒಂದು ಜಿಲ್ಲೆಯಲ್ಲಿ ಅಧಿಕಾರವನ್ನ ಉಳಿಸ್ತಕ್ಕಂಥ ದೃಷ್ಟಿಯಲ್ಲಿ ಬಹುಶಃ ಕೋಮುವಾದಿ ಭಾವನೆಯನ್ನ ಮುಂದಕ್ಕೆ ಇಟ್ಟುಕೊಂಡು ಕೆಲಸ ಮಾಡತಕ್ಕಂಥ ಜಿಲ್ಲೆ ಇದು. ಈ ಜಿಲ್ಲೆಯಲ್ಲಿ ಬಹುಶಃ ಕಾಂಗ್ರೆಸ್ ಕಾರ್ಯಕರ್ತರು ಧೈರ್ಯದಿಂದ ಕೆಲಸ ಮಾಡಬೇಕಾದ ಅಗತ್ಯ ಅನಿವಾರ್ಯತೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ನಾವು ಯಾವುದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಎಷ್ಟೇ ಪ್ರಬಲವಾದ ಶಕ್ತಿ ಇದ್ರೂ ಕೂಡ ಇಲ್ಲಿಯ ಸ್ಥಳೀಯ ಮಟ್ಟದ ಕಾಂಗ್ರೆಸ್ನ ಕಾರ್ಯಕರ್ತರು ಖಂಡಿತವಾಗಿ ಧೈರ್ಯವಾಗಿ ಅವರಿಗೆ ಎದುರಿಸಿಕೊಂಡು ಹಳ್ಳಿ ಪ್ರದೇಶದಲ್ಲಿ ಕೆಲಸ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥ ಒಂದು ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾವು ಸೋತಿರ್ಬೋದು, ಆದರೆ ಅನೇಕ ರೀತಿಯ ಹೋರಾಟವನ್ನ ನಾವು ಸ್ಥಳೀಯ ಮಟ್ಟದಲ್ಲಿ ಮಾಡಿಕೊಂಡು ಬಂದಂತವರು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು ಬೇರೆ ವಿಚಾರವನ್ನ ಅದಕ್ಕೆ ಹೋಗದೆ ಬಹುಶಃ ನಾವು ನಮ್ಮ ಮುಂದೆ ಇರ್ತಕ್ಕಂಥ ಇನ್ನು SIR ಶುರುವಾಗಬೇಕು. ಜೂನ್ 30ರಿಂದ ಜುಲೈ 29ರವರೆಗೆ ನಡೆಸತಕ್ಕಂಥ SIR ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿರ್ತಕ್ಕಂಥ ಶಾಸಕರು, ಮಾಜಿ ಶಾಸಕರುಗಳು, BLA 2 ಯಾರಿದ್ದಾರೆ ಮತ್ತು BLA ಗಳಿಗೆ ಎಲ್ಲಾ ರೀತಿಯ ಶಕ್ತಿಯನ್ನು ಕೊಟ್ಟು ಬಹುಶಃ SIR ಕಾರ್ಯಕ್ರಮದಲ್ಲಿ ಮುಂದೆ ನಿಂತುಕೊಂಡು ಆ SIR ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಲೋಪ ಆಗದಂತೆ ನೋಡಿಕೊಳ್ತಕ್ಕಂಥ ಹೊಣೆಗಾರಿಕೆ ಬಹುಶಃ ನಮ್ಮದು ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವೆಲ್ಲರೂ ಕೂಡ ಇವತ್ತು ಸೈದ್ಧಾಂತಿಕವಾಗಿ ಒಂದು ನೆಲೆಗಟ್ಟಲ್ಲಿ ಕೆಲಸ ಮಾಡತಕ್ಕಂಥ ಜನರಾಗಿ ಇದ್ಕೊಂಡು ಬಹುಶಃ ಇವತ್ತು ಜನರ ಓಟನ್ನ ಕಿತ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಅವರ ಓಟನ್ನ ಉಳಿಸ್ತಕ್ಕಂಥ ದೃಷ್ಟಿಯಲ್ಲಿ ನಾವು ಕೆಲಸವನ್ನ ಮಾಡಬೇಕಾಗಿದೆ. ಇವತ್ತು ನಾವು ತಿಳ್ಕೊಂಡ ಹಾಗೆ ಕೆಲವೇ ಜನರ ಓಟನ್ನು ತೆಗೆಯುತ್ತಾರೆ ಅನ್ನುವಂಥ ಮಾತು ಇದ್ರೂ ಕೂಡ ಎಲ್ಲರೂ ಕೂಡ ಈ SIR ಮೂಲಕ ನಮ್ಮ ಮತದಾರ ಪಟ್ಟಿಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕಾಗಿದೆ. ಅಲ್ಲಿ ಯಾವುದೇ ರೀತಿಯ ಲೋಪ ಆಗದಂತೆ ನಮಗೆ ಏನು ಇಲ್ಲಿವರೆಗೆ ತರಬೇತಿಯ ಮೂಲಕ ಏನೇನು ನಮಗೆ ಮಾಹಿತಿ ಸಿಕ್ಕಿದೆ ಆ ಮಾಹಿತಿಯನ್ನ ಜೀರ್ಣಿಸಿಕೊಂಡು ಎಲ್ಲರೂ ಕೂಡ ಉತ್ತಮ ಕೆಲಸ ಮಾಡಿ, ನಾನು ಒಂದು ಮಾತನ್ನು ನಿಮ್ಮಲ್ಲಿ ಏನು ವಿನಂತಿ ಮಾಡಿಕೊಳ್ತಕ್ಕಂಥದ್ದು, SR ಪ್ರಕ್ರಿಯೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿ ಇವತ್ತು ಯಾವುದೇ ಒಬ್ಬ ಅರ್ಹ ಮತದಾರ ಪಟ್ಟಿಯಿಂದ ದೂರ ಉಳಿಸದಂತೆ ನಾವು ಅಲ್ಲಿ ಕೆಲಸ ಮಾಡ್ತೀವಿ ಅನ್ನೋ ಪ್ರತಿಜ್ಞೆಯನ್ನ ನೀವು ಮಾಡಿಕೊಂಡು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಅರ್ಹ ಮತದಾರರ ಪಟ್ಟಿಯಿಂದ ಹೊರಗುಳಿಯತಕ್ಕಂತೆ ನೋಡಿಕೊಳ್ತಕ್ಕಂಥ ಹೊಣೆಗಾರಿಕೆ ನಮ್ಮೆಲ್ಲ ಕಾರ್ಯಕರ್ತರು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಎರಡು ಮಾತು ಮುಕ್ತಾಯ ಮಾಡ್ತೇನೆ. ಜೈ ಜೈ.